ನಮಸ್ಕಾರ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹಸಿರು ಬೆಟ್ಟಗಳು, ಶಾಂತ ನದಿಗಳು ಮತ್ತು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಒಂದು ಸುಂದರ ಸ್ಥಳವಿದೆ. ಅದೇ ಹೊನ್ನಾವರ. ಈ ಊರು ಶರಾವತಿ ನದಿಯ ದ್ವಾರವಾಗಿದೆ. ಇಲ್ಲಿ ನದಿ ಸಮುದ್ರದಲ್ಲಿ ಸೇರುವ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಹೊನ್ನಾವರದ ಕಡಲು ಕಡೆಗಳು ಮತ್ತು ದೋಣಿಯಲ್ಲಿ ನಡೆಸುವ ಸುಂದರ ಪ್ರಾರಂಭಗಳು ಪ್ರವಾಸಿಗರ ಮನಸೂರೆಗೊಳಿಸುತ್ತವೆ. ಬನ್ನಿ, ಈ ಸುಂದರ ತಾಣವಾದ ಹೊನ್ನಾವರವನ್ನು ಅನ್ವೇಷಿಸೋಣ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇಟ್ಸ್ ಅ ಮಾರ್ನಿಂಗ್. ನಾವು ರಿಸಾರ್ಟ್ ನಿನ್ನೆ ನೈಟ್ ಬಂದು ಚೆಕ್ ಇನ್ ಆದ್ವಿ. ಸೊ ಇವಾಗ ಮಾರ್ನಿಂಗ್ ನಿಮಗೊಂದು ವ್ಯೂ ಕೊಟ್ಬಿಡ್ತೀವಿ ಇದ್ರದ್ದು. ಇದೇ ಎಂಟ್ರೆನ್ಸು ಈ ರಿಸಾರ್ಟ್ಗೆ. ಸೊ ಇಲ್ಲಿಂದ ನಾವು ಎಂಟ್ರ್ ಆಗ್ತಿದ್ದಂಗೆ ನಮಗೆ ಈ ರೀತಿ ಕಾಣಿಸುತ್ತೆ ಇದು. ಸೊ ಕಾಟೇಜಸ್ ಎರಡೂ ಕಡೆ ಕಾಣಿಸ್ತವೆ. ಸೊ ನೀವು ನೋಡ್ಬೋದು, ಲೆಫ್ಟ್ ಸೈಡು ಕಾಟೇಜಸ್ ಇದ್ದಾವೆ, ಹಾಗೆ ರೈಟ್ ಸೈಡ್ ಕೂಡ ಇದ್ದಾವೆ. ಸೊ ಹಾಗೆ ಸ್ಟ್ರೈಟಾಗಿ ಕಂಟಿನ್ಯೂ ಮಾಡಿದರೆ ನಮಗೆ ಬೀಚ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡೈರೆಕ್ಟ್ಲಿ ಬೀಚ್ ಆ್ಯಕ್ಸಸ್ ಕೊಡುವಂಥ ಒಂದು ರೆಸಾರ್ಟ್. ಸೊ ಈ ರೂಮ್ನಲ್ಲೇ ಉಳ್ಕೊಂಡಿದ್ದೀವಿ ಇವಾಗ. ಸೊ ತುಂಬ ಕೋಸಿ ಆ್ಯಂಡ್ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ನೀವು ನೋಡಿದರೆ ನೋಡಿ, ಐ ಲವ್ ಅಟ್ಲಾಂಟಿಸ್ ಅಂತ ಎಲ್ಲ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸುತ್ತಮುತ್ತಲು. ಸೊ ಸಮುದ್ರದ್ದು ಬೀಚ್ನಲ್ಲೇ ಇರೋಂಥ ಒಂದು ರಿಸಾರ್ಟ್ ಇದು. ನಮಗೆ ಈ ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಇದೆ ಇಲ್ಲಿ. ನಾವು ಹೀಗೆ ವಾಕ್ ಮಾಡ್ಕೊಂಡು ಹೋದರೆ ಡೈರೆಕ್ಟಾಗಿ ಇಲ್ಲೇ ನಮಗೆ ಬೀಚ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಆಲ್ರೆಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ. ಬೆಳಗ್ಗೆ ವಾಕೆಲ್ಲ ಮುಗಿಸ್ಕೊಂಡ್ರು, ಈಗ ಬೀಚ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದು ಪ್ರೈವೇಟ್ ಬೀಚ್. ಹಾಯ್ ಜಗನ್. ಜಗನ್ ಶೆಲ್ಸ್ ಎಲ್ಲ ಕನೆಕ್ಟ್ ಮಾಡ್ತಿದ್ದಾನೆ. ಸೊ ಜಗನ್ ಇದೊಂದು ಹಾಬಿ. ಬೀಚ್ ಕಡೆ ಎಲ್ಲ ಬಂದಾಗ ಈ ರೀತಿ ಎಲ್ಲ ಶೆಲ್ ಕಲೆಕ್ಟ್ ಮಾಡೋದು ಒಂದು ಹವ್ಯಾಸ ಇಟ್ಕೊಂಡಿದ್ದಾನೆ. ರಿಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೀತಿ ಪ್ರೈವೇಟ್ ಬೀಚು. ಇಲ್ಲೇ ನೈಟ್ ಎಲ್ಲ ನಮಗೆ ಊಟದ ವ್ಯವಸ್ಥೆ ಮಾಡಿದರು ಈ ಬೀಚಲ್ಲೇ. ಸೊ ಇದು ಸಿ ವ್ಯೂವಲ್ಲಿ ನಾವು ಕುತ್ಕೊಂಡು ಬ್ರೇಕ್ಫಾಸ್ಟು ಮತ್ತು ಲಂಚ್ ಅಥವಾ ಡಿನ್ನರ್ನ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ತುಂಬಾ ರೇರ್. ಯೂಶ್ವಲಿ ಬೇರೆ ಬೇರೆ ಕಡೆ ಇದೆ, ಬಟ್ ಇಲ್ಲಿ ಹೊನ್ನಾವರದ ಸುತ್ತಮುತ್ತಲು ಈ ರೀತಿ ಕೆಲವು ರಿಸಾರ್ಟ್ಗಳು ಮಾತ್ರ ಇದ್ದಾವೆ. ಸೊ ಅದರಲ್ಲಿ ಇದೊಂದು. ಸೊ ಓವರಾಲ್ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಶ್ವೇತಾ ಈಸ್ ಎಂಜಾಯಿಂಗ್ ಹರ್ ಕಾಫಿ ಆನ್ ದ ಬೀಚ್. ಸೊ ಬೀಚ್ ವ್ಯೂ ನೋಡಿ, ಶ್ವೇತಾ ಇಲ್ಲೇ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಶ್ವೇತಾ ಹೇಗಿದೆ? ಬೀಚ್ಗೆ ಅಪ್ರೋಚ್ ತುಂಬ ಪಕ್ಕದಲ್ಲೇ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ನಾವು ಎದ್ದ ತಕ್ಷಣ ಇಲ್ಲಿ ಅಲೆಗಳ ಸೌಂಡ್ ಸಹ ಕೇಳಿಸ್ತಾ ಇತ್ತು. ಬೇಗನೆ ಬರೋಣ ಅಂದ್ಕೊಂಡ್ವಿ, ಬಟ್ ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ಆಲ್ಮೋಸ್ಟ್ ಒಂದು 6:30 7 o'clock ಬಂದು ಈ ವ್ಯೂನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಮುಂಚೆ ಇನ್ನು ಫುಲ್ ಮಿಸ್ಟೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಬಂದರೆ ಇಲ್ಲಿ ಕುತ್ಕೊಂಡ್ರೆ ಒಂಥರ ಪೀಸ್ ಅನಿಸುತ್ತೆ. ಅಲೆಗಳನ್ನ ನೋಡೋದೇ ಒಂದು ಖುಷಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊನ್ನಾವರಕ್ಕೆ ಹೋಗ್ತೀವಿ. ಸೊ ಹೊನ್ನಾವರದಲ್ಲಿ ಇವತ್ತು ಪ್ಲ್ಯಾನ್ ಏನು ಅಂದರೆ ಬ್ಯಾಕ್ ವಾಟರ್ಸ್ನಲ್ಲಿ ಹೋಗಿ ಬೋಟಿಂಗ್ ಮಾಡೋದು,
ಮತ್ತು ಹಾಗೆ ಇಕೋ ಬೀಚ್ನ ನೋಡಿಕೊಂಡು ಮತ್ತು ಆ ಮ್ಯಾಂಗ್ರೋವ್ಸ್ದು ಒಂದು ಅಲ್ಲಿ ಏನೋ ಒಂದು ಮಿನಿ ಫಾರೆಸ್ಟ್ ಥರ ಇದೆ ಅಂತೆ, ಅದನ್ನೊಂದು ಚೆಕ್ಔಟ್ ಮಾಡ್ತೀವಿ. ಸೊ ನೋಡೋಣ, ಬಟ್ ಈವ್ನಿಂಗ್ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ. ಇದೊಂದು 27 ಕಿಲೋಮೀಟರ್ ಅವೇ ಫ್ರಮ್ ಹೊನ್ನಾವರ. ಅದರಿಂದ ಸೊ ಇವಾಗ 10 ಗಂಟೆ ಸುಮಾರು ಹೊರಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಹೊರಟ್ಬಿಟ್ಟು ಮತ್ತೆ ನಿಮಗೆ ಹೊನ್ನಾವರದಲ್ಲಿ ಸಿಗ್ತೀವಿ. ಹೊನ್ನಾವರದಲ್ಲಿ ಬ್ಯಾಕ್ ವಾಟರ್ಸ್ನಲ್ಲೆಲ್ಲ ಬೋಟಿಂಗ್ ಎಲ್ಲ ನಿಮಗೆ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ನಾವು ಹೊನ್ನಾವರ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಸ್ಟಾರ್ಟಿಂಗಲ್ಲೇ ಈ ರೀತಿ ಒಂದು ಬೋರ್ಡ್ ಕಾಣಿಸುತ್ತೆ ಮೇನ್ ರೋಡಲ್ಲಿ. ಸೊ ಅಲ್ಲಿಂದ ಲೆಫ್ಟ್ ಟರ್ನ್ ತೊಗೊಂಡ್ರೆ ಅಲ್ಲೇ ಬೋಟ್ಮ್ಯಾನ್ಗಳೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ಅವರು ಕೇಳ್ತಾರೆ, ಬಂದು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ನಿಮ್ಮದು ಆಲ್ರೆಡಿ ಏನಾದರೂ ಬುಕ್ಕಿಂಗ್ ಇಲ್ಲ ಅಂತ ಅಂದರೆ ಅವರು ನಿಮ್ಮನ್ನು ಅವರ ಬೋಟಿಂಗ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಇವ್ರ ಜೊತೆಗೆ ನೆಗೋಷಿಯೇಟ್ ಮಾಡ್ಬೋದು. 45 ಮಿನಿಟ್ಸಿಗೆ 1500 ಹೇಳ್ತಾರೆ, ಹಾಗೆ 1.5 ಅವರಿಗೆ 2200 ಅಂತ ಹೇಳ್ತಾರೆ. ಬಟ್ ನೆಗೋಷಿಯೇಟ್ ಮಾಡಿದರೆ ನೀವು 1.5 ಅವರ್ ಬೋಟಿಂಗ್ ಕೂಡ 1500ನಲ್ಲೇ ನೆಗೋಷಿಯೇಟ್ ಮಾಡಿಕೊಂಡು ನೀವು ರೇಟ್ನ ಫಿಕ್ಸ್ ಮಾಡ್ಕೊಳ್ಬೋದು. ಬಂದು ಕುತ್ಕೊಂಡಿದ್ದೀವಿ ಬೋಟಿಂಗಿಗೆ. ಎಲ್ಲ ರೆಡಿ ಆಗ್ತಿದ್ದಾರೆ ಲೈಫ್ ಜಾಕೆಟ್ ಹಾಕ್ಕೊಂತ. ನೋಡೋಣ, ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಬೋಟ್ ರೈಡ್ ಅಂತೂ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ರೈಡ್ ಇಲ್ಲಿಂದ ಶುರು. ಎಲ್ಲರೂ ನೋಡಿ, ಎಲ್ಲ ಲೈಫ್ ಜಾಕೆಟ್ ಹಾಕ್ಕೊಂಡು ಸೇಫ್ಟಿಯಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅರೌಂಡ್ 11:30 ಆಗಿದೆ ಇವಾಗ. ಸೊ ತುಂಬ ಬಿಸಿಲಿದೆ, ಬಟ್ ಸ್ಟಿಲ್ ವಿ ವಾಂಟ್ ಟು ಎಂಜಾಯ್ ದಿಸ್ ರಿವರ್ ರೈಡ್. ಸೊ ಇದು ಶರಾವತಿ ನದಿ. ಈ ನದಿ ಮೂಲಕನೇ ಇವಾಗ ನಾವು 1.5 ಅವರ್ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ರೈಡ್ ನಮ್ಮದು ಅಂತ. ಇದು ಟಿಪಿಕಲ್ ಕೇರಳ ಸ್ಟೈಲ್. ಇಲ್ಲೆಲ್ಲ ಮನೆಗಳನ್ನೆಲ್ಲ ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ. ಎಲ್ಲೋ ನಾವು ಕರ್ನಾಟಕ ಬಿಟ್ಟು ಕೇರಳಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇದೆ ಇವಾಗ ಇಲ್ಲಿ ಬಂದಮೇಲೆ. ಇದು ಆ್ಯಕ್ಚುಲಿ ನೋಡಿ, ಇಲ್ಲಿ ಇದೆಲ್ಲ ಮ್ಯಾಂಗ್ರೋವ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇಲ್ಲೇ ನೋಡಿ, ಅದ್ರದ್ದು ಒಂದು ಎಕೋಸಿಸ್ಟಮಿಂದ ಇಲ್ಲಿ ಕೆಲವು ಪ್ರಾಣಿಗಳನ್ನ, ಮುಂಗೂಸ್ನೆಲ್ಲ ನೋಡ್ಬೋದು. ಇಲ್ಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ನನಗೆ. ಬಟ್ ಪ್ರತಿಯೊಂದು ನೇಚರ್ ಎಷ್ಟು ಇಂಟೆಲಿಜೆಂಟ್ ಅಂತಂದರೆ, ಪ್ರತಿಯೊಂದು ಎಕೋಸಿಸ್ಟಮಲ್ಲಿ ಅದರದ್ದೇ ರೀತಿಯಾಗಿರೋಂಥ ಪ್ರಾಣಿ ಪಕ್ಷಿಗಳೆಲ್ಲ ಹುಟ್ಕೊಂಡು ಬೆಳೆದಿರ್ತವೆ. ಸೊ ಅದೊಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿರುತ್ತೆ. ವೆಡ್ಡಿಂಗ್ ಶೂಟ್ ಎಲ್ಲ ನಮ್ಮ ಕಾಲದಲ್ಲಿ ಮಾಡಿರಲಿಲ್ಲ. ಅಂದರೆ 11 ವರ್ಷದ ಹಿಂದೆ, 12 ವರ್ಷ ಆಗಿ ಬಂತು ಮದುವೆಗೆ. ಸೊ ವೆಡ್ಡಿಂಗ್ ಶಾಟ್ಸ್ ಎಲ್ಲ ಮಾಡಿರಲಿಲ್ಲ. ಈಗ ಪಾಪ ನಮ್ಮ ಇವ್ರ ಬೋಟ್ನವರು ಮಾಡಿಸ್ತೀನಿ ಅಂತ ಅವರೇ ಪಾಪ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಮಾಡಿಸ್ತಿದ್ದಾರೆ. ಈ ವೆಡ್ಡಿಂಗ್ ಶೂಟಲ್ಲಿ ನಮ್ಮದು ಇದು ಇದೆ ನೋಡಿ ಇಲ್ಲಿ. ನಮ್ಮ ಮಾವರು ಕೂಡ ಬೋಟ್ ಓಡಿಸ್ತಾ ಇದ್ದಾರೆ. ಇದು ಆರ್ಮಿಯಲ್ಲಿದ್ದಾಗೆಲ್ಲ ಅವರು ಇದೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಇವಾಗ ಅದನ್ನೇ ಮಾಡ್ತಾ ಇರೋದು. ಸೊ ಇವರು ಕಿರಣ್ ಅಂತ, ನಮ್ಮನ್ನು ಬೋಟಲ್ಲಿ ಕರ್ಕೊಂಡೋಗಿ ಎಲ್ಲ ಕಡೆ ಸುತ್ತಾಡಿಸಿದ್ರು. ತುಂಬ ಒಳಗೆಲ್ಲ ಕೆಲವು ಕಡೆ ಹೋಗ್ತಾರೆ, ಎಲ್ಲೂ ಬೇರೆ ಬೋಟಲ್ಲಿ ಹೋಗದೇ ಇರೋಂಥ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಇವ್ರ ಹೆಸರು ಕಿರಣ್ ಅಂತ. ನಿಮ್ಮ ಫೋನ್ ನಂಬರ್ನ ಹೇಳಿಬಿಡಿ. 9916451275. ಸೊ ನೀವು ಇಲ್ಲಿ ಬಂದಾಗ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಕಿರಣ್ ಇಲ್ಲೇ ಸಿಗ್ತಾರೆ ನಿಮಗೆ. ಸೊ ಅವರು ಬೋಟ್ ತೊಗೊಂಡು ನೀವು ಎಲ್ಲ ಕಡೆ ಸುತ್ತಬೋದು, ಎಲ್ಲ ನೋಡ್ಬೋದು.
1.5 ಅವರ್ ಬೋಟ್ ರೈಡ್ನ ಮುಗಿಸ್ಕೊಂಡು ಮ್ಯಾಂಗ್ರೂವ್ಸ್ ಬೋರ್ಡ್ ವಾಕ್ ಕಡೆ ಹೊರಟ್ವಿ. ಅಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲೇ ಇದೆ ಅದು. ಸೊ ಅದೇ ಜಾಗದಲ್ಲಿ ಆಪೋಸಿಟ್ಟಾಗಿ ನೀವು ಹೋದರೆ ಇಕೋ ಬೀಚ್ ಕೂಡ ಸಿಗುತ್ತೆ. ಸೊ ಎಟ್ ಎ ಟೈಮ್ ನೀವು 2 ಪ್ಲೇಸ್ನೂ ಅಲ್ಲೇ ಕವರ್ ಮಾಡಿಬಿಡ್ಬೋದು. ಇವಾಗ ನಾವು ಮ್ಯಾಂಗ್ರೂವ್ಸ್ ಬೋರ್ಡ್ ವಾಕ್ಗೆ ರೀಚ್ ಆಗಿದ್ವಿ. ಸೊ ಇದು ಪರ್ ಹೆಡ್ 10 ರುಪೀಸ್ ಟಿಕೆಟ್ ಪ್ರೈಸ್ ಇದೆ. ಸೊ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಎಂಟ್ರ್ ಆಗ್ಬೋದು. ಸೊ ಬೋಟಿಂಗ್ ಮಾಡಬೇಕಾದ್ರೆ ನಿಮಗೆ ಮ್ಯಾಂಗ್ರೂವ್ಸ್ನೆಲ್ಲ ತೋರಿಸಿದ್ವಿ. ಸೊ ಅದೇ ಇವಾಗ ನಾವು ಈ ಬೋರ್ಡ್ ವಾಕ್ನಲ್ಲಿ ತುಂಬ ಹತ್ತಿರದಿಂದ ಅದನ್ನು ನೋಡ್ಬೋದು. ಫೈನಲಿ ಸಮ್ ಬ್ರೀದಿಂಗ್ ಸ್ಪೇಸ್. ಸೊ ಈ ಮ್ಯಾಂಗ್ರೂವ್ಸ್ನ ಎಷ್ಟು ಕ್ರೌಡ್ ಜಾಸ್ತಿ ಮಾಡಿದೆ ಅಂದರೆ ವೆಡ್ಡಿಂಗ್ ಶೂಟ್ಸಲ್ಲಿ ಆ ಮ್ಯಾಂಗ್ರೂವ್ ಬ್ಯೂಟಿನೇ ಇದರಲ್ಲಿ ಕಳೆದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಬರೀ ಜನರನ್ನೇ ನೋಡೋದಾಗಿ ಹೋಗಿದೆ. ಸೊ ಇಲ್ಲಿ ಒಂದು ಪ್ಲೇಸ್ ಮಾತ್ರ ಸ್ವಲ್ಪ ಕ್ರೌಡ್ ಲೆಸ್ ಇರೋಂಥ ಪ್ಲೇಸ್ ಇಲ್ಲಿ ಸಿಗ್ತಾಯಿದೆ. ನೋಡೋಣ ಬನ್ನಿ ಇಲ್ಲಾದರೂ ಹೇಗಿರುತ್ತೆ ಅಂತ. ಸೊ ಓವರಾಲ್ ನನ್ನ ಪ್ರಕಾರ ನಿಮಗೆ ಕ್ರೌಡೆಡ್ ಪ್ಲೇಸಸ್ ಇಷ್ಟ ಆಗಲ್ಲ ಅಂದರೆ ಈ ಪ್ಲೇಸ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಆವಾಗಲೇ ತಿಳಿಸ್ತಾ ಇದ್ದೆ ನಿಮಗೆ, ಬರೀ ಫಿಶಸ್ಸು ಮತ್ತು ಇದಕ್ಕೆ ರೆಪ್ಟೈಲ್ಸಿಗೆ ಅಷ್ಟೇ ಅಲ್ಲ, ಈವನ್ ಬರ್ಡ್ಸಿಗೆ ಕೂಡ ಇದು ಒಂದು ಅಡಗು ತಾಣ ಆಗುತ್ತೆ. ಸೊ ಅವು ಸೇಫಾಗಿ ಇಲ್ಲಿ ಚಿಕ್ಕ ಮರಿ ಇದ್ದಾಗ ಇಲ್ಲಿ ತಂದು ನೆಸ್ಟ್ ಮಾಡಿ ದೊಡ್ಡದಾಗೋರ್ಗೂ ಇಲ್ಲಿ ಪ್ರೊಟೆಕ್ಟ್ ಆಗ್ತವೆ. ಸೊ ಮ್ಯಾಂಗ್ರೂವ್ಸಿಂದ ಇನ್ನೊಂದು ಅಡ್ವಾಂಟೇಜು ಬರ್ಡ್ ಸ್ಪೀಷೀಸ್ ಕೂಡ. ಸೊ ಗೈಸ್, ಇದೆಲ್ಲ ಮ್ಯಾಂಗ್ರೋವ್ಸ್ ಆಫ್ ಇಂಡಿಯಾ ಅಂದರೆ ಕೋಸ್ಟ್ ಅವೆಲ್ಲ ಅಂದರೆ ವೆಸ್ಟ್ ಬೆಂಗಾಲ್, ಗುಜರಾತ್, ಒರಿಸ್ಸಾ, ಪೊಂಡಿಚೇರಿ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಇದು ಅದಾದರೂ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಸಿಗ್ತವೆ ಇವೆಲ್ಲ. ಮ್ಯಾಂಗ್ರೂವ್ಸ್ ಬೋರ್ಡ್ ವಾಕ್ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಬರ್ತಿದ್ದಂಗೆ ನಮಗೆ ಅಲ್ಲೊಂದು VR ಔಟ್ಲೆಟ್ ಇತ್ತು. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಮ್ಯಾಂಗ್ರೂವ್ಸ್ ಬೋರ್ಡ್ ವಾಕು ಹಾಗೆ VR ಎಂಜಾಯ್ ಮಾಡಿಕೊಂಡು ನಾವು ಇಕೋ ಬೀಚ್ ಕಡೆ ಬಂದ್ವಿ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿಂದ ನಾವು ವೆಹಿಕಲ್ ತೊಗೊಂಡೆ ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ಇಕೋ ಬೀಚ್ಗೆ ಬಂದಿದ್ದೀವಿ. ಬೀಚ್ ಫ್ರೀ ಇದೆ, ಇದಕ್ಕೇನು ಶುಲ್ಕ ಇಲ್ಲ. ಪಾರ್ಕ್ ಇದೆ. ಪಾರ್ಕ್ ಏನಾದರೂ ಹೋಗೋದಾದರೆ ನೀವು ಅಲ್ಲಿ 10 ರುಪೀಸ್ ಪರ್ ಹೆಡ್ ಟಿಕೆಟ್ ತೊಗೊಂಡು ಹೋಗ್ಬೋದು. ಇಕೋ ಬೀಚಲ್ಲಿ ನಿಮಗೆ ಯಾವುದೇ ಥರ ಪ್ಲಾಸ್ಟಿಕ್ ಕ್ಯಾನ್ ಆಗಲಿ ಅಥವಾ ಯಾವುದಾದ್ರು ಲಿಟರ್ ಆಗಲಿ ಎಲ್ಲೂ ಸಿಗೋಲ್ಲ ನಿಮಗೆ. ಅದೇ ಒಂದು ಅಡ್ವಾಂಟೇಜ್ ಇಲ್ಲಿ. ಸೊ ಇಲ್ಲಿ ಜನರು ಕೂಡ ತುಂಬ ಮಣ್ಣಲ್ಲೆಲ್ಲ ಆಟಾಡ್ತಿದ್ದಾರೆ, ಮರಳಲ್ಲಿ. ಸೊ ಕ್ಲೀನಾಗಿದ್ದಕ್ಕೆ ಬೀಚ್ ತುಂಬ ಜನ ಇಲ್ಲಿ ಆಟಾಡ್ತಾರೆ. ಇದು ತುಂಬ ವೆಲ್ ಮೇಂಟೈನ್ಡ್ ಬೀಚ್. ಇಲ್ಲಿ ಕೋಸ್ಟ್ ಗಾರ್ಡಿಂದ ಹಿಡಿದು ಎಲ್ಲರೂ ಇಲ್ಲೇ ಇರ್ತಾರೆ ಏನು ಸೇಫ್ಟಿಗೋಸ್ಕರ. ಸೊ ಹಾಗೆ ಎಲ್ಲ ಮಾನಿಟರ್ ಮಾಡ್ತಿರ್ತಾರೆ. ನೋಡಿ ಬೀಚ್ ಅಂತೂ ತುಂಬ ಕ್ಲೀನಾಗಿದೆ. ಸೊ ಒಂದು 360 ಡಿಗ್ರಿ ವ್ಯೂ ನೋಡೋದಂತೂ ಮೀನಿಂಗ್ಫುಲ್ ಆಗಿರುತ್ತೆ. ಅದಕ್ಕೆ ಒಂದ್ಸರಿ ಡ್ರೋನ್ ಹಾರಿಸ್ತೀನಿ, ನೀವು ನೋಡಿ ಬೀಚ್ ಹೇಗಿದೆ ಅಂತ. ಸೊ ಮ್ಯಾಂಗ್ರೂವ್ಸ್ ಬೋರ್ಡ್ ವಾಕ್
ಮುಗಿಸ್ಕೊಂಡು ಅದಾದಮೇಲೆ ಅದರಿಂದ ಆಪೋಸಿಟಾಗಿ ರೋಡ್ನ ನೀವು ಕ್ರಾಸ್ ಮಾಡಿ ಬಂದರೆ ಇಕೋ ಬೀಚ್ ಸಿಗುತ್ತೆ. ಸೊ ಎರಡನ್ನೂ ನೋಡ್ಕೊಂಡ್ವಿ. ಇಕೋ ಬೀಚು ಚೆನ್ನಾಗಿತ್ತು. ಸೊ ಇದ್ಕೊಂಡು ಇವಾಗ ನಾವು ನಮ್ಮ ಡೆಸ್ಟಿನೇಷನ್ಗೆ ವಾಪಸ್ ಹೊರಡ್ತಾ ಇದ್ವಿ. ಸೊ ಹೋಪ್ಫುಲಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡು ವಾಪಸ್ ಹೋಗಿ ಅಲ್ಲಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಸಿಗೋಣ. ಬೀಚಲ್ಲಿ ವಾಕ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಸಂಜೆ ಟೈಮಲ್ಲಿ ಈ ರೀತಿ ಬಂದು ಎಂಜಾಯ್ ಮಾಡೋ ಖುಷಿನೇ ಬೇರೆ. ಸೊ ನಮ್ಮ ಜರ್ನಿ ಅಂತೂ ಸಖತ್ ಚೆನ್ನಾಗಿತ್ತು. ಸೊ 2 ನೈಟ್ಸ್ ಸ್ಟೇ ಮಾಡಿದ್ವಿ ನಾವಿಲ್ಲಿ. ಸೊ ಈ ರಿಸಾರ್ಟ್ ಬೀಚ್ ಏನಿದೆ ಇಲ್ಲಿ ಪ್ರೈವೇಟ್ ಬೀಚ್ ಆ್ಯಕ್ಚುಲಿ ಇದು. ಸೊ ನಮಗೆಲ್ಲ ಇಲ್ಲಿ ಆ್ಯಕ್ಸಸ್ ಇದೆ, ಅದರಿಂದ ಇಲ್ಲೇ ಬೀಚಲ್ಲಿ ನಾವು ಹಿಂಗೆ ಓಡಾಡಿಕೊಂಡು ಹರಟೆ ಹೊಡಿತಾ ಇದ್ದೀವಿ. ಸೊ ಇದು ಒಂದು ಒಳ್ಳೆ ಸ್ಟೇ ಆಗಿತ್ತು. ಸೊ ತುಂಬಾ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಇವತ್ತು ಕೂಡ ಮಾರ್ನಿಂಗ್ ನಾವು ಬೇರೆ ಬೇರೆ ಕಡೆ ಹೋಗಿ ಹೊನ್ನಾವರ ಇಲ್ಲಿಂದ ಒಂದು 27 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದರಿಂದ ಅಲ್ಲಿ ಹೋಗಿ ನಾವು ಒಂದು 2-3 ಪ್ಲೇಸಸ್ನ ನೋಡಿದ್ವಿ. ಒಂದು ಇಕೋ ಬೀಚ್ ತುಂಬಾ ಕ್ಲೀನಾಗಿತ್ತು, ಸಖತ್ ಕ್ಲೀನೆಸ್ಟ್ ಬೀಚ್ ಅಂತಲೂ ಹೇಳ್ತಾರೆ. ಮತ್ತು ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಬೆಳಗ್ಗೆ ಹೋಗ್ತಿದ್ದಂಗೆ ನಾವು ಇದನ್ನು ಬೋಟ್ ರೈಡ್ ತೊಗೊಂಡಿದ್ವಿ. ಅದು ಶರಾವತಿ ನದಿಯಲ್ಲಿ 1.5 ಅವರ್ ರೈಡು. ಸೊ ನಿಮಗೆ ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಅದನ್ನು ನೀವು ಇನ್ನೂವರೆಗೂ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ಅದನ್ನು ಮಾಡಲೇಬೇಕು. ಅದನ್ನು ಬಿಡಕ್ಕೆ ಹೋಗಬೇಡಿ, ಮಿಸ್ ಮಾಡಬೇಡಿ. ಸೊ ಹಾಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಒಳ್ಳೊಳ್ಳೆ ಶಾರ್ಟ್ಸ್ನ ಕವರ್ ಮಾಡಿದ್ದೀವಿ. ಅದು ನಮಗೆ ತುಂಬ ಖುಷಿನೂ ಇದೆ, ಹಾಗೆ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋ ಒಂದು ತೃಪ್ತಿನೂ ಇದೆ. ಸೊ ಹೋಪ್ಫುಲಿ ಇದನ್ನು ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀವಿ. ಸೊ ನಾಳೆ ಮತ್ತು ಮಾರ್ನಿಂಗ್ ನಾವು ಇಲ್ಲಿ ಸ್ಟೇ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ. ಸೊ ಇಲ್ಲಿಂದ ಬೆಂಗಳೂರು ಅರೌಂಡ್ 500 ಕಿಲೋಮೀಟರ್ ಆಗುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಜರ್ನಿ. ಸೊ ಇವತ್ತಿಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀವಿ, ಮತ್ತೆ ಸಿಗ್ತೀವಿ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಎಪಿಸೋಡ್ ಬಗ್ಗೆ ಅಂತ ಅಂದು ನೀವು ಅದನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಮತ್ತೆ ಎಂಜಾಯ್ ಆ್ಯಂಡ್ ಹ್ಯಾವ್ ಗ್ರೇಟ್ ಟೈಮ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.